ಅವನ್ನೆಲ್ಲ ಊರು ಸೇರಿಸಿ ಅವರು ಪಟ್ಟಾಕುವಂತ ವ್ಯವಸ್ಥೆನ ಮಾಡ್ತಾರೆ. ಅದು ನಮ್ಮ ವಿಲೇಜ್ ಇನ್ಸ್ಪೆಕ್ಟರ್ ಅವನ್ನೆಲ್ಲ ಹುಡುಕಿ ಅವರು ಕೂಡ ಕರ್ಕೊಂಡು ವ್ಯವಸ್ಥೆ ಮಾಡ್ತಾರೆ. ನೀವು ಬಂದು ಆ ಸಂಭ್ರಮವನ್ನು ಮಾಡಬೇಕು. ಈ ಅಧಿಕಾರ ಬಂದ ಮೇಲೆ ನಾವು ಏನು ಮಾತು ಮಾತುಕತೆ ಈ ಯುವಕರಿಗೆ ಯುನಿಟಿ ಅಂತ ಅನೌನ್ಸ್ಮೆಂಟ್ ಮಾಡೋದು. ಯಾರ ಗ್ರಾಜುಯೇಟ್ ಆಗ್ತಾರೆ ಅವ್ರಿಗೆ ರಿಜಿಸ್ಟರ್ ಮಾಡಿಸಿ 3,000 ರೂಪಾಯಿ ದುಡ್ಡು ಕೊಡ್ತೀವಿ. 2 ವರ್ಷ ಟೈಮ್ ಇದೆ. ಡಿಪ್ಲೊಮಾ ಆದವರು 1,000 ಕೊಡ್ತೀವಿ. ಯಾವ ಬಿಜೆಪಿ ಕೆಲಸ ಮಾಡಿದ್ರೆ ದಳದವ್ರು ಮಾಡಿದ್ರೆ ಹೆಣ್ಮಕ್ಳಿಗೆ ಯಾರು 2,000 ರೂಪಾಯಿ ಕೊಡೋದು ತೀರ್ಮಾನ ಮಾಡಿದ್ರೆ ಫ್ರೀ ಕರೆಂಟ್ ಕೊಡೋದು ಏನಾದ್ರು ಮಾಡಿದ್ರೆ ಹೆಣ್ಮಕ್ಳು ಫ್ರೀಯಾಗಿ ಬಸ್ಸು ಮಾಡಿದ್ರೆ ಏನಾದ್ರು ಮಾಡಿದ್ರೆ ನಿಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಸಿದ್ದರಾಮಯ್ಯ ಅವರ ಮುಖಂಡರಲ್ಲಿ ಈ ತೀರ್ಮಾನ ಮಾಡಿ ಇಲ್ಲೇ ರಾಮನಗರಕ್ಕೆ ಬಂದು ಒಂದು 10 ಮನೆಗೆ ಹೋಗಿ ನಾನು ನಮ್ಮ ಜಮೀನವರು ನಮ್ಮ ಜಮೀನಂತೆ ನಮ್ಮ ಇಬ್ಬರು ಮನೆಗೆ ಹೋಗಿ ಗ್ಯಾರಂಟಿ ಕಾರಣ ಕೊಟ್ಟು ಸೈನ್ ಹಾಕಿ ಅವ್ರಿಗೆ ಬರ್ಸಿಸಿ ಅಲ್ಲಿಂದ ಪ್ರಾರಂಭ ಮಾಡಿ ಈ ಗೃಹಲಕ್ಷ್ಮಿ ಕಾರ್ಯಕ್ರಮವನ್ನು ನಾವು ಮಾಡ್ಕೊಂಡು ನಾವು ಬಂದಿದ್ದೇವೆ. ಸೊ ನೀವು ಯುವಕರು ನಿಮ್ಮೊಳಗೆ ಏನು ಶಕ್ತಿ ಇದೆ ಅಂತ ನಿಮ್ಗೆ ಗಮನ ಇಲ್ಲ. ನಾನೇ ಉದಾಹರಣೆ, ಅಂತಿಮ ಉದಾಹರಣೆ ಆಗಬೇಕು. ಸೊ ಅದಕ್ಕೆ ನೀವು ಗಮನ ಇಟ್ಕೊಂಡು ನೀವು ಸಂಘಟನೆಯನ್ನು ನೀವು ಮಾಡ್ಕೊಂಡು ನಿಮ್ಮ ಇತಿಹಾಸ ಏನಂತ ಇತಿಹಾಸ ಈ ದೇಶದ ಇತಿಹಾಸ ಕಾಂಗ್ರೆಸ್ ಇತಿಹಾಸ, ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ. ಯಾವಾಗ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಪುಟಾಣಿ ಮಕ್ಕಳಿಂದ ಹಿಡಿದು ಹಿರಿಯರಿಗೆಲ್ಲರೂ ಕೂಡ ನಾವು ಅಧಿಕಾರ ಕೊಡ್ತೇವೆ. ಇವತ್ತು ನೀವು ಹಿರಿಯರೆಲ್ಲ ಮಾಡ್ಕೊಂಡಿರ್ಬೇಕು. ಈ ಭೂಮಿ ಉಳಿಯೋಗಿ ಭೂಮಿ ಭಾರತ ಸರ್ಕಾರಕ್ಕೆ ಲ್ಯಾಂಡ್ ರಿಫಾರ್ಮ್ಸ್ ಕೊಟ್ಟಿತ್ತು, ಬಗಟ್ಟು ಸಾಧನೆ ಮಾಡುವ ಜಮೀನು ಕೊಟ್ಟಿತ್ತು, ಸೈಟ್ ಕೊಟ್ಟಿತ್ತು, ಮನೆ ಕೊಟ್ಟಿತ್ತು, ಪೆನ್ಷನ್ ಕೊಟ್ಟಿತ್ತು, ಯಾರು ಕೊಟ್ಟಿದ್ದು ಇಂಥದ್ದು ಒಂದು ಕಾರ್ಯಕ್ರಮ ಬಿಜೆಪಿ ಧನ್ಯವಾದ ಕೊಟ್ಟಿದ್ರೆ ಯಾವ್ದಾದ್ರು ಒಂದು ಕಾರ್ಯಕ್ರಮ ಈಗ ಯಾವ್ದಾದ್ರು ಒಂದು ಭಾವನೆ ರಾಜಕಾರಣ ಮಾಡ್ತಾ ಇದ್ದಾರೆ ಬಿಜೆಪಿ ಹೊರತು ನಾವು ಬದುಕಿನ ಮೇಲೆ ನಾವು ರಾಜಕಾರಣ ಮಾಡ್ತಾ ಇದ್ದೀವಿ. ಇದು ನಿಮ್ಮ ತಲೆಯಲ್ಲಿ ಇರಬೇಕು. ಜನರಿಗೆ ಸಹಾಯ ಮಾಡಬೇಕು. ಸೊ ನೀವೆಲ್ಲರೂ ಕೂಡ ಮನೆಗೆ ಹೋಗಿ ಇವತ್ತು ಗ್ಯಾರಂಟಿ ಸಮಿತಿ 15 ಜನ ಇದ್ದೀರಿ, ಬೇರೆ ಬೇರೆ ನಾಮಿನೇಷನ್ ಮಾಡಿಕೊಂಡಿದ್ದೀರಿ, ಯೂತ್ ಕಾಂಗ್ರೆಸ್ ಪ್ರತಿನಿಧಿಗಳಿದ್ದೀರಿ. ನೀವು ಮನದೇ ಜನರ ಹೃದಯವನ್ನು ಗೆದ್ದುಬಿಟ್ಟು ವಿಶ್ವಾಸವನ್ನು ಗಳಿಸುವಂತ ಕೆಲಸ ಮಾಡಿ. ಇದೇನು ನಾವೇನು ಹೊರಗಡೆಯಿಂದ ಬಂದು ಏನೋ ಒಂದು ಪ್ರಚಾರಕ್ಕೆ ನಾವು ಹೇಳ್ಕೊಂಡು ಈಗ ಬೆಂಗಳೂರು ನಾವು ದಕ್ಷಿಣ ಜಿಲ್ಲೆ ಮಾಡಬೇಕು ಅಂತ ಹೊರಟಿದ್ದೀವಿ. ಯಾಕೆ ಮಾಡಬೇಕು? ನಮ್ಮ ಆಸ್ತಿ ಮೌಲ್ಯಗಳಿಂದ ನಮ್ಮಲ್ಲಿ ನಾವು ಬೆಂಗಳೂರು ಹೋಗೋದು ತಪ್ಪಿ ನಮ್ಮಲ್ಲೇ ಉದ್ಯೋಗ ಸೃಷ್ಟಿಯಾಗಬೇಕು. ಇದು ನಮ್ಮ ಜಿಲ್ಲೆ, ನಮ್ಮ ಸ್ವಾಭಿಮಾನ, ನಮ್ಮ ಬದುಕು. ನಾನು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷನಾಗಿದ್ದೆ, ಯೂತ್ ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದೆ, ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದೆ. ಸೊ ಇದು ನಮ್ದು ಈಗ ಸುರೇಶ್ ಯಾಕೆ ಅಭಿಪ್ರಾಯ ನಾವು ಯಾಕೆ ನಾವು ಬೆಂಗಳೂರು ಗ್ರಾಮಾಂತರ ಅಂತ ಜನಪರ ಅಂತ ಇತ್ತು ಅಂದ್ರೆ ಅದು ಇಡೀ ನಾವು ಬೆಂಗಳೂರು ಜಿಲ್ಲೆಯವರು ನಮ್ಮ ಸ್ವಾಭಿಮಾನ ಯಾರು ಹೆಸರನ್ನ ಪರಿಣಾಮಗೊಳ್ಳಲಿಕ್ಕೆ ಇಷ್ಟಪಡ್ತೀವಿ. ಅದರಿಂದ ರಾಮನಗರ ಹೆಡ್ ಕ್ವಾರ್ಟರ್ಸ್ ಇದೇ ಇರ್ತದೆ. ಅದಕ್ಕೆ ನಾವು ಬದಲಾವಣೆ ಮಾಡಬೇಕು ಆಲೋಚನೆ ದೃಷ್ಟಿಯಿಂದ ಹಂಗೆ ಒಂದು ಗ್ರೇಟರ್ ಬೆಂಗಳೂರು ಮಾಡ್ತಾ ಇದ್ದೀವಿ. ಈಗ ದೇವೇಗೌಡರು ಪತ್ರ ಬಂದವರು, ಮಂಜುನಾಥ್ ಪತ್ರ ಬಂದವರು, ಇದು ಗೈಡ್ ನಾನು ಮಾಡಿದ್ದೀನಿ. ಕುಮಾರಸ್ವಾಮಿ ಅವತ್ತು ಅನೌನ್ಸ್ಮೆಂಟ್ ಮಾಡಿದ್ರು. ಬಟ್ ಅವ್ರು ಮುಂದುವರ್ಸಕ್ಕೆ ಆಗಲಿಲ್ಲ. ನಾನೇ ನೋಟಿಫಿಕೇಶನ್ ಮಾಡಿ ನೋಟಿಫಿಕೇಶನ್ ನಾನೇ ಒಂದು ಕೇಸು ಕೊಡಲಿಲ್ಲ. ನಾನು ಅದಕ್ಕೆ ಆ ರೈತರ ಬದುಕಿಗೆ ಏನು ಸಹಾಯ ಮಾಡಬೇಕು ಅಂತ ಮಾಡ್ತೀನಿ. ಅವ್ರ ಆಸ್ತಿ ಮೌಲ್ಯ ಏನು ಕಳ್ಕೊಳ್ತಾರೆ ಅದಕ್ಕೆ ಒಂದಕ್ಕೆ 4 ವರ್ಷದವರೆಗೆ ಹಣ ಯಾವ ರೀತಿ ಸಹಾಯ ಆಗಬೇಕು ಅದಕ್ಕೆ ನಾನು ಅಂತಾರೆ. ನಾನು ರಾಮಕೃಷ್ಣ ಸುರೇಶ್ ಮತ್ತು ಎಲ್ಲ ಮಾತಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ಈಗಾಗಲೇ ನಮ್ಮ ಜಿಲ್ಲಾ ನಮ್ಮ ಯೋಗೇಶ್ ಇದ್ದಾರೆ, ನಮ್ಮ ಅನುಪಾಲ್ ಇದ್ದಾರೆ, ಎಲ್ಲ ಮಾತಾಡಿ ರವಿಯವರು ಎಲ್ಲ ಸೇರಿ ಅವರ ಬದುಕಿಗೆ ಒಂದು ಏನಾದರೂ ಶಕ್ತಿ ತುಂಬುವ ಕೆಲಸ ಈ ಹಾಸ್ಪಿಟಲ್ ಜಿಲ್ಲಾ ಈಗ ಹಾಸ್ಪಿಟಲ್ ಹಾಸ್ಪಿಟಲ್ ನಮ್ಮ ಸರ್ಕಾರ ಬರೋವರೆಗೂ ಈ ಒಂದು ಯೂನಿವರ್ಸಿಟಿ ಬಿಲ್ಡಿಂಗ್ ಪ್ರಾರಂಭ ಆಗಿರಲಿಲ್ಲ. ಹಂಗೆ ನಾನು ಯುವಕರು ಗೌರಿ ಬೂತ್ ಅವರ ಡಿಜಿಟಲ್ ಯೂತ್ ಇರಬೇಕು. ಗೌರಿ ಬೂತಲ್ಲಿ ಆ ಬೂತಲ್ಲಿ ಸಂಬಂಧಪಟ್ಟಂತ ಮ್ಯಾಪಿಂಗ್ ಆಗಬೇಕು. ಎಷ್ಟು ಜನ ಯೂತ್ ಇದ್ದಾರೆ, ಎಷ್ಟು ಜನ ವೋಟರ್ಸ್ ಇದ್ದಾರೆ, ಎಷ್ಟು ಜನ ನಮ್ಮ ಜೊತೆ ಇದ್ದಾರೆ, ಎಷ್ಟು ಜನ ನಮ್ಮ ಏನಿಲ್ಲ, ಯಾವ ರೀತಿ ಅವ್ರಿಗೆ ಹೇಳ್ಕೊಳ್ಬೇಕು, ಯಾವ ರೀತಿ ಭರವಸೆ ಮಾಡಬೇಕು, ಇವೆಲ್ಲ ಕೂಡ
ಯುವಕರಿಗೆ ಇನ್ನೊಂದು ಹೊಸ ಉದ್ಯೋಗವನ್ನು ಕೊಡಲಿಕ್ಕೆ ಕೆಲವು ಕಾರ್ಯಕ್ರಮಗಳನ್ನು ಘೋಷಣೆ ಮಾಡ್ತಿದ್ದೀವಿ. ಯಾರ್ಯಾರು ನಾನು ಅಧ್ಯಕ್ಷನಾದಾಗ ಹೆಣ್ಮಕ್ಳಿಗೆ ಯುವಕರ ಬಗ್ಗೆ ಆಸಕ್ತಿ ಇಟ್ಕೊಂಡು ಈ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಕೊಟ್ಟಿದ್ದೇವೆ. ಮುಂದಕ್ಕೂ ಯುವಕರ ಬಗ್ಗೆ ಒಂದು ಹೆಚ್ಚಿಗೆ ಇನ್ನೊಂದು ಹೊಸ ಅಂತೇಳಿ ನಮ್ಮಲ್ಲಿ ಚರ್ಚೆ ತಲೆಗೆ ಚರ್ಚೆ ಇದೆ. ಅದಕ್ಕೆ ನೀವು ಯುವಕರು ನಿಮ್ಮ ಮೇಲೆ ವಿಶ್ವಾಸ ಇದೆ. ಟೀಕೆ ಮಾಡ್ತಾರೆ, ಟೀಕೆ ಮಾಡಿದ್ರೆ ತಲೆ ಕೆಡಿಸ್ಕೊಳ್ತಾರೆ. ನೀವು ಬಲಿಷ್ಠವಾಗಿದ್ದೀರಿ, ಇವತ್ತು ತರ್ಕ ಇವತ್ತು ಮಾತು ಸರಿ ಇಲ್ಲ, ಎಲ್ಲ ಬಂದೇ ಬರ್ತದೆ. ಟೀಕೆಗಳೆಲ್ಲ ಸತ್ತೋಗ್ತಾರೆ. ಹಾಗಾಗಿ ಮಾಡೋದ ಕೆಲಸ ನೀವು ಮಾಡೋ ಕೆಲಸ ಏನಂದ್ರೆ ಜನರ ವಿಶ್ವಾಸ ತೆಗೆದುಕೊಂಡು ನಿಮ್ಮ ಬೂತಲ್ಲಿ ಪರ್ಮನೆಂಟ್ ಆಗಿ ಮೆಜಾರಿಟಿನ ಮೇಂಟೈನ್ ಮಾಡೋದು. ಆ ಕೆಲಸಕ್ಕೆ ನೀವೆಲ್ಲ ಕೊಡಬೇಕಾಗ್ತದೆ. ಸೊ ಆ ದೃಷ್ಟಿಯಿಂದ ಸಮಾಜದಿಂದ ಬೇಕಾದಷ್ಟು ಕಲಿಯಲು ನಾವು ಇರ್ತದೆ, ತಾಳ್ಮೆ ನಾವು ಇರಬೇಕಾಗ್ತದೆ. ಮಹಾತ್ಮ ಗಾಂಧೀಜಿ ಒಂದು ಕಡೆ ಮಾತಾಡ್ತಾರೆ, ನೀನು ನಿನ್ನನ್ನು ನಿಯಂತ್ರಿಸ್ಕೋಬೇಕಾದ್ರೆ ನಿನ್ನ ಮೆದ್ದು ಉಪಯೋಗಿಸು, ನೀನು ಬೇರೆಯವ್ರನ್ನ ನಿಯಂತ್ರಿಸಬೇಕಾದ್ರೆ ಕಂಟ್ರೋಲ್ ಮಾಡಬೇಕಾದ್ರೆ ನಿನ್ನ ಹೃದಯ ಉಪಯೋಗಿಸು. ನನ್ನ ಪ್ರೀತಿಯಿಂದ ಗೌರವದಿಂದ ಎಲ್ಲ ಕಾರಣವನ್ನು ಕೊಡ್ತೀವಿ. ಅದಕ್ಕೆ ಇವತ್ತು ನಾವು ಯಾಕೆ ಕಚೇರಿ ಕಟ್ತಾ ಇದ್ದೀವಿ, ಇಡೀ ರಾಜ್ಯದ 3 ಕಚೇರಿನ ಇದನ್ನ ಭೂಮಿ ಪೂಜೆ ಮಾಡ್ತೀವಿ. ಅವತ್ತು ನೀವು ಬಂದು ಇಲ್ಲೊಂದು ಇದೇ ರೀತಿ ಶಾಲೆ ಹಾಕಿ ಇಲ್ಲೊಂದು ಹಾಕಿ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಕಚೇರಿ ಅಲ್ಲಿ ಆಂಧ್ರ ಸರ್ಕಾರದಲ್ಲಿ ಕೆಲಸ ಇದೆ. ಅಲ್ಲಿ ಅವರೆಲ್ಲ ಬಂದು ಅವರು ಗರ್ಗಿ ಸಾಹೇಬ್ ಬಂದು ಭೂಮಿ ಪೂಜೆ ಮಾಡ್ತಾರೆ. ಒಂದೇ ದಿನ ಇಲ್ಲೂ ಒಂದು ಪೂಜೆ, ಇಲ್ಲೂ ಕೂಡ ಅಲ್ಲಿಂದಲೇ ಆನ್ಲೈನಲ್ಲಿ ಬಂದು ಫೌಂಡೇಶನ್ ಆಗ್ತಾರೆ. ಸೊ ಅದಕ್ಕೆ ಆ ಭೂಮಿ ಪೂಜೆ ಅವರು ನೀವೆಲ್ಲ ಬಂದು ಇಲ್ಲಿ ಪಾರ್ಟಿಸಿಪೇಟ್ ಮಾಡಿ ಈ ಕಾರ್ಯಕ್ರಮದಲ್ಲಿ ನೀವೆಲ್ಲ ಪಾಲ್ಗೊಳ್ಳಬೇಕು. ವಿಡಿಯೋ ನೀವು ನೋಡಬೇಕು. ವಿಡಿಯೋದಲ್ಲಿ ಅವರು ಬಂದು ನಿಮ್ಮ ಬಂದು ನೀವೆಲ್ಲ ಜೀವನ ಕೆಲಸ ಮಾಡ್ತಾರೆ. ಆ ದೃಷ್ಟಿಯಿಂದ ನಮಗೆ ಬಹಳ ಸಂತೋಷ ಆಯಿತು. ಬಹಳ ಕಡಿಮೆ ಜನ ಅನೌನ್ಸ್ಮೆಂಟ್ ಮಾಡಬೇಕು. ಇನ್ನ ಬೇಕು ಕಾರ್ಯಕ್ರಮ ಇಟ್ಕೊಂಡು ಇನ್ನ ₹100 ಕೊಡೋರು, ₹50 ಕೊಡೋರು, ₹1000 ಕೊಡೋರು ಬಹಳ ಜನ ಇದ್ದಾರೆ. ಅವರೆಲ್ಲ ಅವಕಾಶ ಮಾಡ್ಕೊಡ್ತೀನಿ. ಆ ಕ್ಷೇತ್ರಗಳಲ್ಲಿ ಬಂದು ನಾವು ಸಭೆ ಮಾಡಿ ಅಲ್ಲೇ ವಸೂಲು ಮಾಡೋದು ನನಗೆ ಬಹಳ ಸಂತೋಷ. ನಮ್ಮ ಚಂದ್ರಣ್ಣ ಅಧ್ಯಕ್ಷರು ಇಡೀ ತಾಲೂಕಿನ ಪರವಾಗಿ ನಾವು ಒಟ್ಟು ಸೇರಿ 50 ಲಕ್ಷ ಕಲೆಕ್ಟ್ ಮಾಡಬೇಕು ಅಂತ ಅವರು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಅವರು ಜಾಗರಣ ಯೋಗೇಶ್ ಅವರು ಒಂದು ಜಾಗರಣ ಅರ್ಜಿ ಮಾಡಿಕೊಡ್ತೀನಿ ಅಂತ ಅವರು ಹಿಂದಿನ ಸ್ಯಾಂಕ್ಷನ್ ಮಾಡಿಸಿದ್ರೆ ಬೇಡ ಅಂತ ಹೇಳಿದ್ರು. ಆ ಜಾಗನ ದೇವಸ್ಥಾನ ಜಾಗ ಬೇರೆ ಜಾಗ ಒಳ್ಳೆಯ ಜವಾಬ್ದಾರಿ ನಾವು ವಹಿಸ್ಕೊಳ್ತಾರೆ, ವಹಿಸಿ ಮಾಡ್ತಾರೆ. ಅದನ್ನು ಕೂಡ ಹೋಗಿ ಅದಕ್ಕೆಲ್ಲ ನಾವೆಲ್ಲ ಸಹಾಯ ಮಾಡ್ಕೊಂಡು ಮಾಡೋಣ. ಏನು ತೊಂದರೆ ಮಾಡೋಣ. ಮಾನವೀಯರಿಗಾಗಲೇ ಜಾಗ ಮುಗಿದಾರೆ, ಅದು ಕೂಡ ಈಗಾಗಲೇ ಮಾಡ್ಕೊಂಡು ಮಾಡ್ತಾ ಇದ್ದೀವಿ. ಕನಕಪುರದಲ್ಲಿ ಈಗಾಗಲೇ ಕಟ್ಟಿದ್ದೀವಿ. ನಾನು ನಮ್ಮ ಕನಕಪುರದ ಒಂದು ಕಚೇರಿ ಇದು ಬೇರೆ ಯಾವುದೋ ಆಕ್ಷನ್ ಆಗ್ತದೆ, ಅದರ ದುಡ್ಡು ಕೂಡ ಈ ಜಿಲ್ಲೆಯಲ್ಲಿ ಕೊಡೋದಕ್ಕೆ ನಾನು ಮಾಡ್ತೀನಿ. ಅದು ಕೂಡ ಹೇಳಿದ್ದೇನೆ. ಸೊ ಅದರಿಂದ ಒಟ್ಟು ಆಫೀಸ್ ನಾವೇ ಕಟ್ಟಕ್ಕೆ ಹೋಗಲ್ಲ, ಅದು ಮುಖ್ಯ ಅಲ್ಲ. ಪ್ರತಿಯೊಬ್ಬರು ಕೂಡ ನಿಮ್ಮ ಮಕ್ಕಳು, ನಿಮ್ಮ ಸೋದರರು, ನಿಮ್ಮ ಬಂಧುಗಳು ನಮ್ಮ ಅಪ್ಪನ ಕೂಡ ಒಂದು 50,000 ನಮ್ಮ ಅಪ್ಪನ ಕೂಡ ಒಂದು ಲಕ್ಷ ಆಫೀಸ್, ನಂದು ಈ ದೇವಸ್ಥಾನ, ನಂದು ಆಫೀಸ್ ಭಾವನೆ ಪ್ರತಿಯೊಬ್ಬರು ಕೂಡ ಬರಬೇಕು. ನಿಮ್ಮ ಹೆಸರು ಇರಬೇಕು ಆ ಬಿಲ್ಡಿಂಗ್ ಮೇಲೆ. ನೋಡೋಣ ಎಷ್ಟು ಮೇಲೆ ಎಲ್ಲ ದಿವಸ ಆಕ್ಸಿಡೆಂಟ್ ಹೋಗ್ತೇನೆ. 1 ಲಕ್ಷ ಕೊಟ್ಟರು, 50,000 ಕೊಟ್ಟರು, ಅದೆಲ್ಲ ಲೆಕ್ಕಾಚಾರ ಹಾಕ್ತೀವಿ. ಅದ್ರ ಮೇಲೆ ಯಾರು ಕೂಡ ಒಂದು ಪಟ್ಟಿ ಮಾಡಿ ಒಂದು ವಾಲ್ ಮಾಡ್ಬಿಡ್ತೀವಿ. ಬನ್ನಿ ಡೋನರ್ಸ್ ವಾಲ್ ಅಂದ್ರೆ ಒಂದು ವಾಲ್ ಹಾಕಿಬಿಟ್ಟು ನಿಮ್ಮ ಹೆಸರು ಶಾಶ್ವತವಾಗಿ ಆ ಬಿಲ್ಡಿಂಗ್ ಮೇಲೆ ಇರೋದ್ರಲ್ಲಿ ನಾನು ಕನಕಪುರದಲ್ಲಿ ಮಾಡಿದ್ದೀನಿ. ಆ ರೀತಿ ನಾನು ಮಾಡ್ತೀನಿ. ಸೊ ಅದನ್ನು ಇನ್ನು ನೀವು ಕೆಲವೊಂದು ಹೇಳಿ ಇನ್ನೊಂದು ದಿನ ಕಾರ್ಯಕರ್ತರ ಸಭೆ 4 ಕಡೆ ಮಾಡಿ ಒಂದು ಬಿಲ್ಡಿಂಗ್ನ ಆದಷ್ಟು ಜಲ್ದಿ ನಡೆಸಿ ಈಗ ವರ್ಷಗಳಿಗೆ ಈ ಬಿಲ್ಡಿಂಗು ಉದ್ಘಾಟನೆ ಆಗಬೇಕು. ಆ ರೀತಿಗೆ ಎಲ್ಲ ಸರಿ ಸಹಾಯ ಆಗಬೇಕು ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ. ಇನ್ನೊಂದು ಯಾವ ಥರ ಬಂದು ನಮ್ಮ KPCC ನನ್ನ KPCCಗೆ ನಾನೇ ರಿಜಿಸ್ಟರ್ ಮಾಡ್ಬೋದು. ಯಾರು ನಮ್ಮ ಜನಸಂಖ್ಯೆನ ಕರ್ಕೊಂಡು ರಿಜಿಸ್ಟರ್ ಮಾಡ್ಕೊಂಡು ಹೋಗುವಂಥ ಕೆಲಸ ನಾನು ಮಾಡ್ತೀನಿ. ಸೊ ನಿಮ್ಮೆಲ್ಲರ ಸಹಕಾರ ಇದಕ್ಕೆ ಇರಲಿ ಅಂತೇಳಿ ಭಾವಿಸಿ ಆದಷ್ಟು ಚೆಕ್ ಕೊಟ್ಟರೆ ನಾನು ಮಾಡಬಹುದು. ನೀವು ಕೇಳ್ಕೊಂಡಲ್ಲ ಯಾರು ನಿಮ್ಮ ಫ್ರೆಂಡ್ಸ್ ಅವ್ರು ಕೇಳಿಲ್ಲ ನಿಮ್ಮ ಹೆಸರು ತಗೊಂಡು ಬರ್ಸೋದು, ಅಕೌಂಟ್ ಹಾಕೋದು, ಆ ಥರ ಆದಷ್ಟು ಚೆಕ್ ಕೊಟ್ಟರಷ್ಟು ಒಳ್ಳೆಯದು. ಚೆಕ್ ಕೊಟ್ಟಿಲ್ಲ ಅಂತ ಕ್ಯಾಶ್ ಕೊಟ್ಟರೆ ನಿಮ್ಮ ಹೆಸರು ನಾವು ಬರ್ಕೋತೀವಿ. ಬರ್ಕೊಂಡು ನೀವು ಕೊಡೋದಿಲ್ಲ. 5 ಲಕ್ಷ ರೂಪಾಯಿ ಒಳಗಡೆ 7 ಲಕ್ಷ ರೂಪಾಯಿ ಒಳಗೆ ನಿಮಗೆ ಕ್ಯಾಶ್ ಕೊಡೋಕ್ಕೆ ಅವಕಾಶ ಇದೆ.
ಮಿಕ್ಕಿದ ಬೇರೆ ಜಾಸ್ತಿ ಮತ್ತು ಚೆಕ್ ಕೊಟ್ಟರೆ ಒಳ್ಳೆಯದು. ಚೆಕ್ ಕೊಟ್ಟಷ್ಟು ನಾವು ಅನುಕೂಲ ಆಗ್ತದೆ. ಯಾಕೆಂದರೆ ಎಲ್ಲ ಕನ್ನಡ ಚೆಕ್ ಕೊಡೋದಲ್ಲ, ಅದರಿಂದ ಅದೆಲ್ಲ ನೀವು ಮಾಧ್ಯಮದವರು ಬಂದಿದ್ದಾರೆ ಇಷ್ಟೆಲ್ಲ ಕೆಲಸ ಆಗ್ತದೆ. ನೀವು ಇಷ್ಟ ನನಗೆ ಗೊತ್ತಿಲ್ಲ, ಅವರನ್ನು ಕಲ್ತ್ಕೊಳ್ಬೇಕು. ನಾನು ಸೊ ಮಾಧ್ಯಮದವರು ಇದಕ್ಕೆ ಸಹಕಾರ ಕೊಡ್ತಾರೆ. ಒಳ್ಳೆಯ ನಮ್ಮ ಮಾಧ್ಯಮಗಳು ಈ ಜಿಲ್ಲೆ ಅಭಿವೃದ್ಧಿ ಎಲ್ಲ ಸಹಕಾರ ನಿಂತಿದ್ದಾರೆ. ಅವರು ಅಭಿನಯಿಸಿ ನಿಂಪೋಗಿಸಿ ಎಲ್ಲ ನಮ್ಮ ನಾಯಕರಿಗೆ ಶುಭ ಹಾರೈಸಿ ಯೂತ್ ಕಾಂಗ್ರೆಸ್ ಹುಡುಗರು ನೀವು ನಿಮ್ಮ ಜವಾಬ್ದಾರಿಯನ್ನು ಹತ್ಕೊಂಡು ನೀವೆಲ್ಲ ನಾಯಕರಾಗಿ ಬೆಳಿಬೇಕು. ನಾನು ಒಬ್ಬ ನಾಯಕರಾಗಿಕೊಂಡು ನಿಮ್ಮನ್ನ ನಾಯಕರು ಮಾಡಬೇಕು ಅಂತ ನನ್ನ ಆಸೆ ಹೊತ್ತು ನನ್ನ ಹಿಂಬಾಲಕರಾಗಿ ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ. ನೀವು ನನ್ನ ಸಹಪಾಠಿಗಳು, ನೀವು ನನ್ನ ಜೊತೆ ಇರೋದು. ಅದರಿಂದ ಯಾರ ಏನು ಬಂದಿಗೆ ಗೊತ್ತಿಲ್ಲ. ಧೈರ್ಯವಾಗಿ ಹೋರಾಟ ಮಾಡಿ ಎಲ್ಲರೂ ಕೂಡ ಭಗವಂತ ಅವಕಾಶ ಕೊಟ್ಟೇ ಕೊಟ್ಟರೆ ಅನ್ನೋ ಮಾತನ್ನು ಹೇಳಿ ನಾವೆಲ್ಲ ಇನ್ನು ಯಾರಾದ್ರೂ ಕೆಲವು ಬಹಳ ಜನ ಬಂದಿಲ್ಲ ಬಿಜೆಪಿ ಬಗ್ಗೆ ಮುಂದೆ ಬಂದಿದ್ದಾರೆ. ಎಲ್ಲರೂ ಸೇರಿಸ್ಕೊಳ್ಳಿ. ಯಾವುದೋ ನರ್ಸರಿ ಆಗಬೇಕು ಅಂತ ಯಾವ ಭಾವನೆ ಬೇಡ. ಬಹಳ ಜನ ನಮಗೆ ಬರ್ತೀನಿ ನೆನ್ಪಣದ ಬಗ್ಗೆ ರಾಮನಗರದ ಬಗ್ಗೆ ಕನಕಪುರದ ಬಗ್ಗೆ ಮಾಗಡಿ ಬಗ್ಗೆ ಅವರು ಮಾತಾಡ್ತಾರೆ. ಎಲ್ಲರೂ ಸೇರಿಸ್ಕೊಂಡು ಪಕ್ಷ ಗೌರವ ಮಾಡಿಕೊಂಡು ಕೆಲಸ ಎಲ್ಲ ಸೇರಿ ಮಾಡೋಣ. ಮುಂದಕ್ಕೆ ಕೆಲವು ವಿಚಾರಗಳನ್ನು ಬೆಳೆಸಿದ್ರೆ ಮಾತಾಡ್ತೀನಿ. ನಿಮ್ಮೆಲ್ಲರೂ ಕೂಡ ಶುಭ ಹಾರೈಸಿ ನಾನು ಮಾತನ್ನು ಸೇರಿ ಜೈ ಹಿಂದ್, ಜೈ ಭಾರತ್, ಜೈ ಕಾಂಗ್ರೆಸ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.